15ನೇ ಶತಮಾನದಲ್ಲಿ ಬದುಕಿದ್ದ ಲಕ್ಷ್ಮೀಶ ಕವಿಯ ಜೈಮಿನಿ ಬರೆದೆಂಬ ಮಹಾಕಾವ್ಯದಿಂದ 528ನೇ ಸಂಧ್ಯಾ 7 ಚರಣಗಳು ನಾನಿಲ್ಲಿ ಹಾಡಿದ್ದೇನೆ. ದುಷ್ಟಬುದ್ಧಿ ಆಜ್ಞೆಯಂತೆ ಚಂಡಾಲರು ಮಗುಚಂದ್ರಹಾಸನನ್ನು ಕೊಲ್ಲಲು ಕಾಡಿಗೆ ಕೊಂಡೊಯ್ಯುತ್ತಾರೆ. ಮಗುವನ್ನು ಕೊಂದ ಕುರಿತಿಗೆ ಅದರ 6ನೇ ಬೆರಳು ಕುಯ್ದು ತರುವ ಸನ್ನಿವೇಶವಿದೆ. ಈ ಕುಂತಳೇಂದ್ರಂಗೆ ಸುಧರಿಲ್ಲ ರಾಜ್ಯಮೆನಗೇಗಾಧಿಪತ್ಯಮಾಗಿದ್ದಬುದು ಮುಂದೆ ಬಂತು ಕಾಂತನಾದ ಬಂಕಡ ವಿಪ್ರರಿಂದ ನುಡಿ ತಪ್ಪದು ಎನ್ನಾತ್ಮಜಕ್ಕೆ ಬೇಕಾದ ಸಂಪದನಿ ಬಯಲಾಗಿ ಕೊಪ್ಪುದೆಂದ ಕುಮರಿ ಬೇರೆಂದು ಪಾಯಮಂ ಚಿಂತಿಸಿ ಭಯಾಗಾರದೊಡೆಯ ಚಂಡಾಲರಂಕರಿಸಿ ಬೆಸಸಿದ ನಾರು ಮರಿಯದಂತೆ ಕಾನನಾಂದರದುಳಿ ತರಳನಂ ಕೊಂದು ನೀವೇನಾದುಡಂ ಅಡುಗದೆಂದಿರಿಗೆ ತೋರ್ಪುದೆಂದು ಆ ನರೇಂದ್ರನಾಂದ್ರಿ ಬೆಸಸಿದೊಡೆ ಪಶುಗಾದಗೆಗಳಾಡುದಿಯ ಶಿಶುವನ ಹೀನದೆಯದಿಂದ ನೆಲೆದೆತ್ತಿಕೊಂಡೊಯ್ದ ಭಯಾನಕದೊಳಂದು ಕೊಲೆಗೆಲಸಿ ಪ್ರಹ್ಲಾದನ ನಾನವೇ ಅಶ್ವರಾಜ್ಞಿಯ ಕಾಣದ ಕಸರ್ ಬಂದು ಕೈದುಡುಕಿದಂತೆ ಪಾದಕಿಗಳೊಡಲೊಳಿಹ ಪರಮಾತ್ಮನಂದೇ ಯಮದೂತರಳದಂದ ಅಜಾಮಿಳನಂದೇ ಕಾಕ ಸಂಘಾನಗಳ ಸಿಕ್ಕಿದ್ದ ಕೋಗೆಯ ಮರೆಯಂದೆ ನನುಗಿ ಕತ್ತಲೆಯೊಳಿದ್ದ ಶೀತಲ ಮರಿಂಚಿ ಲಾಂಛನದಂತೆ ಬಹಳ ಕೋಪಾತಿಶಯದೊಳಗಿನ ವಿವೇಕದಂತೆ ಆಗ ಪಶುಗಾದವಿಗಳೆತ್ತಿಕೊಂಡೊಯ್ದ ಬಾಲಕನಿದ್ದನು ಅವರೆಡೆಯೊಳಂಜುತ್ತರುದ ಬೆಗರುಳಿಸಬನಿಗೆ ಚಂಡಾಲರುಳಿಯುದಿರಿ ಮಿಗೆ ಬೆದರಿ ಭಯದಿಂದ ಬಾಲಕ ವಾಯುನಾಮಗಂ ನಿರಿಸಿಕೊಂಡಿದ್ದ ದಿವ್ಯ ಸಾಲಿಗ್ರಾಮನ ಫಲನದಿ ಮಹಿಮೆಯಿಂದ ಬಗೆದೋರನಾಗ ಮುರಹರ ಕೃಷ್ಣ ಕಮಲಾಕ್ಷ ಗಗನರಾಜ ಗಮನಾಸ್ತನೆಂದು ಚೀರಿದೊಡೆ ಅವನ ಮುಗ ನೋಡಿ ಕರುಣದಿ ಕಟುಕರೆಡೆ ಕರಗಿದುದು ಅದೆಂದೋ ಹರಿನಾಮದೇಗೆ ಒಯ್ದು ಪಸುಳಿಯ ನರಣ್ಯದೊಳಿಸಿ ಮರುಗಿ ಬಿಸಸೈದು ಪಶುಗಾದಗಿಗಳ ದುಷ್ಟ ಬುದ್ಧಿಯು ಬೈದು ಶಿಶುವದನೆ ಅಣುವಿನಿಂದ ನೋಡುದ ಕಂಡರ ಭಗನ ಎಡೆದು ನೋಡುಡು ಐನಳ್ಯದೊಂದು ವಿರಳಿಪ್ಪುದ ಬಳಿಗ ಅದನ್ನು ಕುಯ್ದು ಕುರುಬಂ ಕೊಂಡು ತಮ್ಮ ಜಾತಾರ ನೆಡಗಿದು ದೋರಿದೊಡೆ ಅವನ್ ಅವರ್ಗಳಂ ವಂದಿಸಿ ಮಹೋತ್ಸವದೊಳಿತನೋ ಇತ್ತಲಾರಣ್ಯದಲ್ಲಿ ತನ್ನ ವದನದೊಳಿದ್ದ ವೃತ್ತ ಸಾಲಿಗ್ರಾಮ ಶ್ರೀ ಪ್ರಭಾವದಿಂದ ತಮ ಶ್ಲೋಕನಂ ಭಜಿಸಿ ಗೈ ಗೈ ಎಡದ ಕಾಲು ಷಷ್ಟಾಂಗುಳಿಯರು ಕತ್ತಿರಿಸಿಕೊಂಡುಳುವಿ ಬೋದರಂತೆ ಬಳಿಕ ತುಟ್ಟಿಸಿದ ರಾಮುದುಲಗಿನ ಸಚಿವ ಎತ್ತಿ ಶಿವನ್ ಎತ್ತರದ ಬಾಧೆಗಳ ನರನಿಂದ ಮಿತ್ರನಂ ಮರವೊಕ್ಕೆ ಜೀವಿಗಳಿಗೆ ಮಸಿವನೆತ್ತನ ಗಾಯ ನಡೆದಡಿಯ ವೇದನೆಗೆ ಪಸುಳೆ ಹರಿ ಹರಿ ಎತ್ತುರ ತರುದಿರ ಕಂಡಳು ಸರ್ವ ಬಾಷ್ಪಗಳನ್ನೊಂದು ಮಿಗವಕ್ಕಿಗಳನ್ನೊಂದು ಕಡುಶೋಗದಿಂದ ಹಸಿವ ನೀರೆಡೆಗೆ ತೊರೆದಲ್ಲಿ ನಿಂತು ಉಪಚರಿಸಬೇಕು ಶಿಶುಮನೆ ನೆಡಲೆ ಎನಪಾತನೆ ವಸುಮದಿಯುಳಾಂತರ ನೋಡಿ ಮಿಗಿ ಮರುಗದಿಹ ಮಾನವ ಪಾಪಿಯತೆ